ತಮಿಳುನಾಡಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶದಂತೆ ರಾಜ್ಯ ಸರ್ಕಾರ ಕಾವೇರಿ ನೀರು ಬಿಡಲು ಹೊರಟಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಕಾರ್ಯಕರ್ತರು ಮಳವಳ್ಳಿ ತಾಲ್ಲೂಕಿನ ಕಾಗೇಪುರ ಗೇಟ್ ಬಳಿ ರಸ್ತೆ ತಡೆ ಹಾಗೂ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲ್ಲೂಕು ಅಧ್ಯಕ್ಷ ದೇವಿಪುರ ಬಸವರಾಜು ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ ಮಾತನಾಡಿ, ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶ ಮಾಡಿದ್ದು, ಸರ್ಕಾರ ಆ ಆದೇಶವನ್ನು ತಿರಸ್ಕಾರ ಮಾಡಬೇಕು. ನಾಳೆ ವಿಧಾನಸಭೆಯಲ್ಲಿ ಸರ್ವಸದಸ್ಯರ ಸಭೆ ರಾಜ್ಯ ಸರ್ಕಾರ ಕರೆದಿದ್ದು, ಎಲ್ಲಾ ಶಾಸಕರು ತಮಿಳುನಾಡಿಗೆ ನೀರು ಬಿಡದಂತೆ ತೀರ್ಮಾನ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಇನ್ನು ಇದೇ ವೇಳೆ ತಾಲ್ಲೂಕು ಅಧ್ಯಕ್ಷ ದೇವಿಪುರ ಬಸವರಾಜು ಮಾತನಾಡಿ, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಕುಡಿಯಲು ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡಬೇಕಂತೆ ಇದು ಸಾಧ್ಯವಿಲ್ಲ, ನೀರು ಬಿಟ್ಟರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ತಾಲ್ಲೂಕು ಅಧ್ಯಕ್ಷ ದೇವಿಪುರ ಬಸವರಾಜು, ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ, ಸೋ. ಶಿ ಪ್ರಕಾಶ, ಪ್ರಭುಲಿಂಗು, ಶಿವನಂಜು, ಭೂಮಿಗೌಡ, ಚೌಡೇಗೌಡ, ಮಲ್ಲೇಶ್, ಗಿರೀಶ್, ಹನುಮಂತ, ಕೃಷ್ಣ, ಲಿಂಗಪಟ್ಟಣ ಬಸವರಾಜು, ಮಹೇಶ್ ಸೇರಿದಂತೆ ಹಲವರು ಇದ್ದರು. 3,500 ಕ್ಯೂಸೆಕ್ಸ್ ನೀರನ್ನು ಬಿಡಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ಆದೇಶ ಮಾಡಿದ್ದಾರೆ. ಈ ಆದೇಶವನ್ನ ನಾವು ಖಡಕ್ಕಾಗಿ ಇವತ್ತು ಕರ್ನಾಟಕ ರೈತ ಸಂಘ ಇವತ್ತು ಖಂಡಿಸ್ತಿದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ಕಾವೇರಿ ಕೊಳ್ಳದ ಮಂಡ್ಯ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮತ್ತೆ ಕುಡಿಯಲಿಕ್ಕೆ ನೀರಿಲ್ಲ. ನಮ್ಮ KRS ನಲ್ಲಿ ಇವತ್ತು ಬರೀ 11 TMC ನೀರಿದೆ. ಅವರು 15 ದಿನ ಕಾಲ 3,500 ಕ್ಯೂಸೆಕ್ಸ್ ನೀರು ಬಿಟ್ರೆ ನಮ್ದು 4 TMC 56 ಕ್ಯೂಸೆಕ್ಸ್ TMC ನೀರಾಗ್ತದೆ. ಇವತ್ತು ಖಂಡಿತವಾಗಿ ನಾಳೆ ಕರ್ನಾಟಕ ಸರ್ಕಾರ ಸರ್ವಪಕ್ಷದ ಸಭೆಯನ್ನು ಕರೆದಿದೆ. ಸರ್ವಪಕ್ಷದ ಸಭೆಯಲ್ಲಿ ನಮ್ಮ ಬೇಡಿಕೆ ಏನಿರೋದು ಅದೇನಾದ್ರೂ ಈಡೇರಿಲ್ಲ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಇನ್ನು ಬೇರೆ ಪ್ರಗತಿಪರ ಸಂಘಟನೆ ಸೇರಿ ಕರ್ನಾಟಕದಾದಂತ ಕಚೇರಿಗಳನ್ನು ಬೀಗ ಹಾಕುವ ಮೂಲಕ ಪ್ರತಿಭಟಿಸ್ತೀವಿ. ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಬಹಳ ನಮ್ಮ ಬೆಳೆಗಳು ಹೊಂಟೋಗಿದ್ದಾರೆ, ನಮ್ಮ ಜಾನುವಾರುಗಳನ್ನ ಮಾರ್ಕೊತಾ ಇದೀವಿ ನೀರಿಂದನೇ. ಆದ್ರೆ ತಮಿಳುನಾಡಿಗೆ ನೀರು ಕೊಟ್ರೆ ಇರ್ತಕ್ಕಂಥ ನೀರನ್ನು ಹೊಂಟೋಗ್ತದೆ. ಆಗ ಕುಡಿಯಲಿಕ್ಕೂ ಬೆಂಗಳೂರಿಗೂ ಇಲ್ಲ, ಮತ್ತೆ ಮಂಡ್ಯಕ್ಕೂ ಇಲ್ಲ, ಮೈಸೂರಿಗೂ ಇಲ್ಲ. ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಸೋಮವಾರ ಗಂಟು 2 ಗಂಟು ಕೂಡ ಚಳವಳಿ ನಿರಂತರ ನಡೀತಾ ಇದೆ. ಇವತ್ತು ಮಂಡ್ಯದಲ್ಲಿ, ರಾಮನಗರದಲ್ಲಿ, ಚಾಮರಾಜನಗರದಲ್ಲಿ ನಿರಂತರವಾಗಿ ಚಳವಳಿ ಕಂಟಿನ್ಯೂ ಹೋಯ್ತಾ ಇದೆ. ನಾವು 4 ಗಂಟೆ ಕೂಡ ಚಳವಳಿ ವಾಪಸ್ ತಗಲ್ಲ. ಹೀಗೆ ದಿನನಿತ್ಯನ ಚಳವಳಿ ರೂಪವನ್ನು ಕೊಡ್ತಾ ಇರ್ತೀವಿ. ಶಾಸಕರು ಸೇರ್ತಾರೆ, ಒಂದು ಒಳ್ಳೆ ತೀರ್ಮಾನವನ್ನ ಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಂಟಕ ಕಾದುತ್ತಲ್ಲ. ಇವತ್ತು ಸರ್ಕಾರ ಉಳ್ಳೋದು ಸರಿ. ಒಂದು ಕಾಲದಲ್ಲಿ ಸರ್ಕಾರ ರೈತ ಸಂಘ ಸರ್ಕಾರ ಉರುಳಿಸಿತ್ತು. ಇದೇ ಒಂದು ನೀರಿನ ವಿಚಾರಕ್ಕೆ 80ರಲ್ಲಿ. ಹಾಗೆ ಇದು ಕೂಡ 91ನೇ ಇಸ್ವಿಲಿ ಏನಾಯ್ತು, ಬೆಂಕಿ ಎತ್ತು ಮಂಡ್ಯದಲ್ಲಿ. ಅದೇ ತರ ಇವತ್ತು ಬೆಂಕಿ ಎತ್ತು ಅಂತ ಸರ್ಕಾರ ಮಾಡಬಾರ್ದು. ರೈತರಿಗೆ ಚೂರಿಯನ್ನು ಹಾಕಬಾರ್ದು. ರೈತರ ಬೆಳೆಯನ್ನು ಕುಡಿಯಕ್ಕೆ ನೀರು ಇರಬೇಕು, ರೈತರ ಜಾನುವಾರುಗಳು ನೀರು ಬೇಕು ಅಂತೇಳಿ ಒಳ್ಳೆ ತೀರ್ಮಾನ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಬಯಸ್ತಾ ಇದ್ದೀನಿ. KRS ನೀರನ್ನು ತಮಿಳುನಾಡು ಕೊಡ್ತೀವಿ ಅಂದ್ಬಿಟ್ಟು ಒಂದು ನಿರ್ವಹಣೆ ಮಾಡ್ತಾ ಇದೆ. ಆದ್ರೆ ನಾವು ಈಗ ತಮಿಳುನಾಡಿಗೆ ಈ ಸರ್ಕಾರ ನೀರು ಬಿಡುವುದೇ ಆದ್ರೆ ಇವತ್ತು ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಈ ಸರ್ಕಾರದ ಬಗ್ಗೆ ವಿರುದ್ಧವಾಗಿ ಇದು ಮಾಡ್ತಾ ಇದೀವಿ. ಇಲ್ಲಿ ನಮ್ಗೆ ನಮ್ಮ ಜಿಲ್ಲೆಗೆ ನೀರಿಲ್ಲ ಅಂದ್ಮೇಲೆ, ಮೈಸೂರು ಮತ್ತೆ ಮಂಡ್ಯ ಭಾಗಗಳಿಗೆ ನೀರಿಲ್ಲ ಅಂದ್ಮೇಲೆ, ನಮ್ಗೆ ಕುಡು ನೀರೇ ಇಲ್ಲ ಅಂದ್ಬಿಟ್ಟು ಇದು ಮಾಡುವಾಗ ಇವರು ಹೋಗಿ ನೀರೇ ಬೇರೆ ಕಡೆ ಎತ್ತಿ ಮತ್ತು ಆದೇಶ ಮಾಡ್ತಾ ಇದ್ರೆ ನಾವು ಇದನ್ನ ಖಂಡಿಸಿ ಉದ್ದವಾದ ಹೋರಾಟವನ್ನು ಮಾಡಿ ಎಲ್ಲ ಕಡೆ ತಮಿಳುನಾಡು ನೀರು ಬಿಡಬಾರ್ದು ಅಂದ್ಬಿಟ್ಟು ನಾವು ಉದ್ದವಾದ ಹೋರಾಟವನ್ನು ಮಾಡ್ತಾ ಇದೀವಿ.